ನಮಸ್ಕಾರ ಸ್ನೇಹಿತರೆ, ಪುಷ್ ಆಫ್ ಇನ್ಸರ್ ಅರ್ಪಿಸುವ ಸಾಲದ ಮಾತುಕತೆಯ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ಅಡ್ವಾಣಿ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಡಾಕ್ಯುಮೆಂಟೇಷನ್ಸ್, ಬ್ಯಾಂಕ್ ಲೋನಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. KYC ಅಂದರೆ ಏನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವುದ್ಯಾವುದು, ಇದ್ರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ. ಇದನ್ನು ಕಳೆದ ಸಂಚಿಕೆಯ ಹೆಸರು ಅರ್ಹತೆ ಇರುವವರಿಗೆ ಕೆಲಸ, ಅರ್ಹತೆ ಇರುವವರಿಗೆ ಸಾಲ. ಈ ಶೀರ್ಷಿಕೆ ಅಡಿಯಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ನೀವೇನೋ ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನೋಡಿ, ಯಾವ್ಯಾವ ಡಾಕ್ಯುಮೆಂಟೇಷನ್ಸ್ ಬೇಕಾಗುತ್ತೆ ಸಾಲಕ್ಕೆ ಅನ್ನೋದ್ರ ಬಗ್ಗೆ ಒಂದು ಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿದೆ. ಸ್ನೇಹಿತರೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಅಫ್ಕೋರ್ಸ್ ನನ್ನ ಕಸ್ಟಮರ್ ಎದುರುಗಡೆ ಕೂತಿದ್ರು, ಅವ್ರಿಗೆ ಮಾತಾಡ್ತಾ ಇದ್ವಿ. ಈ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಅರ್ಥ ಮಾಡಿಸಿದ್ವಿ ಯಾಕೆ ಡಾಕ್ಯುಮೆಂಟ್ಸನ್ನ ಬ್ಯಾಂಕುಗಳು ಕೇಳ್ತವೆ ಅಂತ. ಕೇಳಾದ್ಮೇಲೆ ಕಸ್ಟಮರ್ ನಮಗೆ ಅವ್ರ ಬ್ಯಾಲೆನ್ಸ್ ಶೀಟನ್ನು ಹ್ಯಾಂಡ್ ಓವರ್ ಮಾಡಿದ್ರು. ನಾನು ಆ ಬ್ಯಾಲೆನ್ಸ್ ಶೀಟನ್ನು ತೊಗೊಂಡು ಕಂಪ್ಲೀಟಾಗಿ ನೋಡ್ಲಿಕ್ಕೆ ಶುರು ಮಾಡಿದೆ. ನೋಡಾದ್ಮೇಲೆ ಕಸ್ಟಮರ್ಗೆ ಕೇಳಿದೆ, ಸರ್ ನೀವು ಈ ಬ್ಯಾಲೆನ್ಸ್ ಶೀಟನ್ನು ಓದಿದ್ದೀರಾ? ಸರ್ ಅದು ನನ್ನದೇ ಬ್ಯಾಲೆನ್ಸ್ ಶೀಟು. ಹೌದು ಸರ್, ನಿಮ್ಮದೇ ಬ್ಯಾಲೆನ್ಸ್ ಶೀಟು. ನೀವು ಈ ಬ್ಯಾಲೆನ್ಸ್ ಶೀಟನ್ನು ಓದಿ ಅರ್ಥ ಮಾಡ್ಕೊಂಡಿದ್ದೀರಾ? ಆಗ ಕಸ್ಟಮರ್ ಮುಖದಲ್ಲಿ ಒಂದು ಕ್ವಶನ್ ಮಾರ್ಕ್. ಯಾಕೆ ಸರ್, ಏನಾದರೂ ಸಮಸ್ಯೆನಾ? ನಾನು ಹೇಳಿದೆ, ಈಗ ಬ್ಯಾಂಕ್ಗಳು ನಿಮಗೆ ಲೋನ್ ಕೊಡಲ್ಲ ಅಂತ ಹೇಳಿದರೆ ಯಾವ ಕಾರಣಕ್ಕೆ ಅಂತ ಅನ್ನೋದು ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ಯಾರೂ ಮಾತಾಡಲಿಲ್ಲ ಬ್ಯಾಂಕ್ನವರು. ಸರಿ, ಚರ್ಚೆ ಮಾಡೋಣ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಈಗ ನಾನು ಕೇಳುವಂಥ ಪ್ರಶ್ನೆಗಳು ಇದೆ. ಬ್ಯಾಂಕ್ಗಳು ಯಾಕೆ ನಿಮಗೆ ಸಾಲ ಕೊಡ್ತಿಲ್ಲ ಅಂದರೆ, ಯು ಆರ್ ಆಲ್ರೆಡಿ ಓವರ್ ಲಿವರೇಜ್ಡ್. ಅಂದರೆ ನೀವು ಆಲ್ರೆಡಿ ತುಂಬ ಸಾಲದಲ್ಲಿ ಮುಳುಗಿದ್ದೀರಿ. ಎಷ್ಟು ಸಾಲದಲ್ಲಿ ಮುಳುಗಿದ್ದೀರಿ ಅಂದರೆ ಅಂತ ಹೇಳೋ ಅಷ್ಟರಲ್ಲೇ ಕಸ್ಟಮರ್, ಇಲ್ಲ ನಾನು ಯಾರ ಹತ್ರನೂ ₹1 ಸಾಲ ಮಾಡಿಲ್ಲ ಸರ್, ಪೂರ್ತಿ ನಂದೇ ದುಡ್ಡು ಹಾಕಿದ್ದೀನಿ, ಸುಮಾರು 90 ಲಕ್ಷ ಹೂಡಿಕೆ ಮಾಡಿರೋದು ಸರ್. ಹೌದಾ? ಆದರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಬೇರೆ ಏನೋ ಹೇಳ್ತಾ ಇದೆ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಹೇಳ್ತಾ ಇದೆ ನಿಮ್ಮ ಹೂಡಿಕೆ 10 ಲಕ್ಷ, ಇನ್ನು 80 ಲಕ್ಷ ನೀವು ಸಾಲದ ಮುಖಾಂತರ ತೊಗೊಂಡು ಬಂದಿದ್ದೀರಿ. ಸರ್, ನಾನು ಯಾವ ಬ್ಯಾಂಕಿಗೂ ಅಪ್ಲೈ ಮಾಡಿಲ್ಲ. ಹೌದು, ಆದರೆ ನೋಡಿ, ಈ 5 ಜನ ಇದ್ದಾರೆ, ABC ಅಂತ ಆ ಹೆಸರುಗಳನ್ನ ಓದ್ತಾ ಹೋದೆ. ಆಗ ಕಸ್ಟಮರ್ ಮುಖದಲ್ಲಿ ಒಂದು ಸ್ಮೈಲ್. ಸರ್, ಇವರು ಮೊದಲನೇವ್ರು ಇದ್ದಾರ, ಅವರು ನನ್ನ ತಮ್ಮ, ಎರಡನೇ ನನ್ನ ತಂಗಿ, ಇವ್ರು ನನ್ನ ತಾಯಿ, ಇವ್ರು ನನ್ನ ಸ್ನೇಹಿತರು. ಸರಿ, ಅವ್ರ ಹತ್ರ ಸಾಲ ಮಾಡಿದ್ರು ಸಾಲನೇ ಅಲ್ವಾ? ಸರ್, ಅದು ಸಾಲ ಅಲ್ಲ ಸರ್, ಬುಕ್ ಅಡ್ಜಸ್ಟ್ಮೆಂಟು. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಆಗ್ತಾರೆ ಆ ಮೂಮೆಂಟಲ್ಲಿ. ಅವ್ರು ಕೇಳಿದ್ರೆ ಏನಿದೆ ಬುಕ್ ಅಡ್ಜಸ್ಟ್ಮೆಂಟ್? ಸರ್, ಏನೋ ಗೊತ್ತಿಲ್ಲ, ಆಡಿಟ್ರು ಒಂಥರ ಒಂದ್ಸಲ ಮಾತಾಡ್ತೀರಾ. ಸ್ನೇಹಿತರೆ, ನಾನು ಬಹಳಷ್ಟು ಲೋನ್ಸ್ಗಳಿಗೆ ಹೋದಾಗ ಬಹಳಷ್ಟು ಬಿಸ್ನೆಸ್ ಮ್ಯಾನ್ಗಳು ಇದೇ ರೀತಿ ನಡ್ಕೊತಾರೆ. ನೀವು ಬಿಸ್ನೆಸ್ ನಡೆಸ್ತೀರಿ, ನೀವು ಬಂಡವಾಳ ಹಾಕಿದ್ದೀರಿ, ನೀವು ಕಷ್ಟ ಬೀಳ್ತೀರಿ, ಆದರೆ ನಿಮ್ಮ ಅಕೌಂಟ್ಸು ಬೇರೆ ಯಾರಿಗೂ ಗೊತ್ತಿದೆ. ಐದರ್ ನಿಮ್ಮ ಅಕೌಂಟೆಂಟಿಗೆ ನಿಮ್ಮ ಅಕೌಂಟ್ಸ್ ಗೊತ್ತಿದೆ, ಇಲ್ಲ ನಿಮ್ಮ ಆಡಿಟ್ರಿಗೆ ನಿಮ್ಮ ಫೈನಾನ್ಸ್ ಗೊತ್ತಿದೆ, ಬಿಟ್ರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಫೈನಾನ್ಸಸ್. ಸೊ ನಿಮ್ಮ ಫೈನಾನ್ಸಸ್ ನಿಮಗೆ ಗೊತ್ತಿಲ್ಲ ಅಂದಾಗ ನೀವು ಕಂಪ್ನಿನ ಹೇಗೆ ನಡೆಸೋಕ್ಕಾಗತ್ತೆ? ಸತ್ಯ ಅಲ್ವಾ? ಅದಾದಮೇಲೆ ಅವ್ರಿಗೆ ಹೇಳಿದ್ರು, ನಾನು ಅವ್ರಿಗೆ ಕೇಳಿದ್ದಿಷ್ಟೇ, ಸರಿ ಸರ್, ನೀವು ಅದು ಇನ್ಕಮ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಅಂತ ಏನೋ ಮಾತಾಡ್ತಿದ್ದೀರಿ, ಈಗ ಹೂಡಿಕೆನ ನಿಮ್ಮ ತಂಗಿನೋ ನಿಮ್ಮ ತಾಯಿನೋ ಅಥವಾ ನಿಮ್ಮ ತಮ್ಮನ ಬಗ್ಗೆನೇ ಹೇಳಿದ್ರಿ, ಈಗ ಅವ್ರುಗಳಿಗೆ ನೋಟಿಸ್ ಬಂದು ಇನ್ಕಮ್ ಟ್ಯಾಕ್ಸಿಂದ ಇದು ಸೋರ್ಸಸ್ನ ಕೇಳಿದ್ರೆ ಅವ್ರು ತಲೆ ಕೆಡ್ಸ್ಕೊತಾರೆ ಬಿಡು ಅಂತಾನೆ ಆ ಯೋಚನೆಯಲ್ಲೇ ಇದ್ದೀರಾ? ಇಲ್ಲ ಸರ್, ನಾನೇ ನೋಡ್ಕೊಬೇಕು ಮನೆದು, ಅವ್ರದ್ದೆಲ್ಲ ಏನೇ ಬಂದರೂ ನಾನೇ ತಾನೇ ಹ್ಯಾಂಡ್ಲ್ ಮಾಡಿ. ಮತ್ತೇಕೆ ಸರ್? ಅದನ್ನೂ ನೀವೇ ನೋಡಬೇಕು ಅನ್ನೋದಾದರೆ ಈ ಇನ್ವೆಸ್ಟ್ಮೆಂಟನ್ನು ನಿಮ್ಮ ಮುಖಾಂತರನೇ ತರ್ಬೋದಾಗಿತ್ತಲ್ಲ. ನೋಡಿ ಸ್ನೇಹಿತರೆ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ನಡೆಸ್ತಾ ಇದ್ರೆ, ನೀವು ಡೈರೆಕ್ಟರ್ಸೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದನ್ನು ಲೋನ್ಸ್ ಫ್ರಮ್ ಡೈರೆಕ್ಟರ್ಸ್ ಆರ್ ಪ್ರಮೋಟರ್ಸ್ ಅಂತ ಕರೀತಾರೆ. ಬಟ್ ಸ್ಟಿಲ್ ಕೆಲವು ಬ್ಯಾಂಕ್ಗಳು ಇದನ್ನು ಕ್ವಾಸಿ ಕ್ಯಾಪಿಟಲ್ ಅಂತ ಕೂಡ ಅಕ್ಸೆಪ್ಟ್ ಮಾಡ್ತವೆ. ಆದರೆ ಕಾಲಾಂತರ ಅದನ್ನು ಶೇರ್ಸ್ ಮುಖಾಂತರ ನಿಮ್ಗೆ ಶೇರ್ಸ್ನ ಅಲೋಕೇಟ್ ಮಾಡೋದ್ರಲ್ಲಿ ಅದನ್ನು ಈಕ್ವಿಟಿಯಾಗಿ ಕನ್ವರ್ಟ್ ಮಾಡಬೇಕು. ಆಗಷ್ಟೇ ಅದು ನಿಮ್ಮ ಕ್ಯಾಪಿಟಲ್ ಅಥವಾ ಬಂಡವಾಳ ಅಂತ ತೋರಿಸ್ಲಿಕ್ಕೆ ಬ್ಯಾಲೆನ್ಸ್ ಶೀಟಲ್ಲಿ ಸಾಧ್ಯ. ನೆಕ್ಸ್ಟ್ ಅವ್ರಿಗೆ ಹೇಳಿದ್ವಿ, ನೋಡಿ ಸರ್,
ನಿಮ್ಮ 10 ಲಕ್ಷ ಲೋನು, ನಿಮ್ಮ 10 ಲಕ್ಷ ಕ್ಯಾಪಿಟಲು ಈಗ ಇವ್ರದ್ದು ಎಲ್ಲರದು ಸೇರಿಸಿ 80 ಲಕ್ಷ ಅನ್ಸೆಕ್ಯೂರ್ಡ್ ಲೋನ್ ಅಂತ ತೋರಿಸ್ಕೊಂಡಿದ್ದೀರಿ. ಈಗ ನಿಮ್ಮ ಡೆಟ್ ಟು ಈಕ್ವಿಟಿ ರೇಷಿಯೋ ಏನಿದೆಯಲ್ಲ ಸರ್, ಇದು ಬಂದು 8:1. ಅಂದರೆ ನಿಮ್ಮ ₹1 ಬಂಡವಾಳಕ್ಕೆ ನೀವು ಆಲ್ರೆಡಿ 8 ಟೈಮ್ಸ್ ನೀವು ಸಾಲದಲ್ಲಿದ್ದೀರಿ. ಈಗ ಹೇಳಿ, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ಅಪ್ರಾಕ್ಸಿಮೇಟ್ ರೇಷಿಯೋ ಏನು ಮೇಂಟೈನ್ ಮಾಡ್ಬೋದು ಅಂದರೆ, ಬ್ಯಾಂಕು ಅಥವಾ ಯಾರದೇ ಹೂಡಿಕೆ ಆಗಿದ್ರು 4:1. ಅಂದರೆ ₹1 ಬಂಡವಾಳಕ್ಕೆ ₹4 ಸಾಲ. ಇಲ್ಲಿ ನಿಮ್ಮದು ₹1 ಬಂಡವಾಳಕ್ಕೆ ₹8 ಸಾಲದಲ್ಲಿದ್ದೀರಿ. ಬ್ಯಾಂಕ್ಗಳಿಗೆ ಎಲ್ಲಿದೆ ಅವಕಾಶ? ಹೇಗೆ ಬಂಡವಾಳ ಆಗುತ್ತೆ ಬ್ಯಾಂಕು ನಿಮ್ಮ ಮೇಲೆ? ಇನ್ನು ಈ ಪಾರ್ಟ್ ಬಿಡಿ, ಈಗ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ನಿಮ್ಮ P&L ಅಕೌಂಟ್ ನೋಡಿ. ನಿಮ್ಮ ರೆವಿನ್ಯೂ 2 ಕೋಟಿ, ನಿಮ್ಮ ಗ್ರಾಸ್ ಪ್ರಾಫಿಟ್ ಇರೋದು 8%. ಅದರಲ್ಲಿ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂದರೆ 2%. 2 ಕೋಟಿಗೆ 2% ಅಂದರೆ ಅಪ್ರಾಕ್ಸಿಮೇಟ್ ಅರೌಂಡ್ 4 ಲಕ್ಷ. 4 ಲಕ್ಷ ಅಂದರೆ ತಿಂಗಳಿಗೆ ಸರಾಸರಿ ಅರೌಂಡ್ 38,000 ಸಮಥಿಂಗ್ ಏನೋ ಬರುತ್ತೆ. ಸೊ ನಿಮ್ಮಿಬ್ಬರು ಡೈರೆಕ್ಟ್ರಿಗೆ ಅದನ್ನು ಡಿವೈಡ್ ಮಾಡಿಬಿಟ್ರೆ ಇಟ್ ಈಸ್ ಲೆಸ್ ದ್ಯಾನ್ ಒಬ್ಬ ಸೆಕ್ಯೂರಿಟಿ ಗಾರ್ಡಿನ ಸ್ಯಾಲ್ರಿ. ನಿಮ್ಮದೇ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ಗಿಂತ ಕಡಿಮೆ ಸಂಬಳ ತೊಗೊಂಡು ಅಥವಾ ಕಡಿಮೆ ಸಂಪಾದನೆ ಮಾಡಿಕೊಂಡು ನೀವು ಈ ಬಿಸ್ನೆಸ್ ರನ್ ಮಾಡಬೇಕಾ? ಇದ್ರ ಜೊತೆಗೆ ಬೇರೆ ನೀವು ದೊಡ್ಡದಾಗಿ ಮಾತಾಡಿದ್ರಿ ಸರ್, ಬಂದಿದ್ದ ತಕ್ಷಣ ಕೋಪ ಬೇರೆ ಮಾಡ್ಕೊಂಡ್ರಿ. ಏನು ಅದಾನಿ ಅಂಬಾನಿ ಅಂತ ಹೋಲಿಸಿದ್ರಿ ಸರ್. ಲಾಸ್ಟ್ ಇಯರ್ ಅಂಬಾನಿ ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ಅಂತ, GSTದು ಅಥವಾ ಅದರ್ ಸೋರ್ಸಸ್ ಬಿಟ್ಬಿಡಿ, he has paid somewhere around 38,000 crores. Adani has paid somewhere around 10,000 crores. ಸರ್, ನಮ್ಗಳ ಪ್ರಾಬ್ಲಮ್ ಏನು ಗೊತ್ತಾ ಸರ್? ನಮಗೆ ಈ ಶ್ರೀಮಂತರುಗಳನ್ನ ಅಥವಾ ಸಕ್ಸಸ್ಫುಲ್ ಪೀಪಲ್ಗಳನ್ನ ನೋಡಿದ್ರೆ ನಮಗೆ ಕೋಪ. ಈಗ ಇಂಟರ್ನೆಟ್ ಸ್ನೇಹಿತರೆ, ಇದನ್ನು ನಿಮ್ಗೂ ಕೂಡ ಹಂಚ್ಕೋಬೇಕು ಅಂದ್ಕೊತೀನಿ. ತುಂಬ ಜನ ಇದನ್ನು ಮಾತಾಡ್ತಾರೆ. ನಮ್ಗೆ ಯಾರಾದರೂ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಅಥವಾ ಒಬ್ಬ ಶ್ರೀಮಂತನ ನೋಡಿದ್ರೆ ನಮಗೆ ಬರೋದು ಇದೆಲ್ಲ ಯೋಚನೆಗಳು. ಅವ್ರನ್ನ ಸರ್ಕಾರಗಳು ಸಪೋರ್ಟ್ ಮಾಡ್ತವೆ, ಅವ್ರುಗಳನ್ನ ಎಲ್ಲರೂ ಅವಕಾಶಗಳು ಕೊಡ್ತಾರೆ, ಅವ್ರುಗಳಿಗೆಲ್ಲ ಇದು ಬರುತ್ತೆ. ತಪ್ಪೇನು? 38,000 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಅಷ್ಟು ಜನ ಎಜುಕೇಟರ್ಸ್ಗಳಿಗೆ ಕೆಲಸಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಒಂದು ಸಿಸ್ಟಮ್ನ, ಈಕೋ ಸಿಸ್ಟಮ್ನೇ ಚೇಂಜ್ ಮಾಡ್ತಾರೆ ಇವರು. ನಿಮಗೂ ಅದಕ್ಕೆ ಅವಕಾಶ ಇದೆ. ಈ ನಡುವೆ ಇಂಟರ್ನೆಟ್ಟು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ಸಾಕಷ್ಟು ಕೇಳ್ತೀವಿ ಮೈಂಡ್ ಸೆಟ್ ಕೋಚಸ್ ಅಥವಾ ಮ್ಯಾನಿಫೆಸ್ಟೇಷನ್ಸ್ ಅಂತೆಲ್ಲ ಮಾತಾಡ್ತಾರೆ. ಇವ್ರದ್ದೆಲ್ಲರದು ಒಂದೇ ಯೋಚನೆ ಇದೆ. ಏನು ಯೋಚನೆ ಮಾಡ್ತೀರಾ ಅದು ನಡೆಯುತ್ತೆ. ಅಥವಾ ನಿಮ್ಮ ಮನಸ್ಸು ಏನು ಯೋಚನೆ ಮಾಡುತ್ತೆ, ನಿಮ್ಮ ದೇಹ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಥವಾ ಅದನ್ನು ನಡ್ಕೊಳ್ಳುತ್ತೆ ಅಂತ. ನಮ್ಮ ಮನಸ್ಸು ಯಾವಾಗ ನಾವು ಶ್ರೀಮಂತಿಕೆಯನ್ನು ಹೇಟ್ ಮಾಡ್ತಾ ಇದ್ದೀವಿ ಅಥವಾ ನಮಗೆ ಇದೆಲ್ಲ ಸಕ್ಸಸ್ ಬೇಡ, ಸಕ್ಸಸ್ಫುಲ್ ಪೀಪಲ್ಗಳು ಏನೇನು ಮಾಡಿದ್ದಾರೆ ಇದ್ರ ಬಗ್ಗೆ ಯೋಚನೆ ಮಾಡೋದಾಗ ನಾವು ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಅಫ್ಕೋರ್ಸ್ ನಮ್ಮ ದೇಹ ಕೂಡ ಹಾಗೆ ನಡ್ಕೊಳ್ಳುತ್ತೆ. ಸಕ್ಸಸ್ಫುಲ್ ಪೀಪಲ್ಗಳು ಏನು ಮಾಡ್ತಿದ್ದಾರೆ ಅದು ಯಾವುದನ್ನು ನಮಗೆ ಮಾಡೋಕ್ಕೆ ಬಿಡೋದಿಲ್ಲ ಈ ದೇಹ. ಯಾಕಂದರೆ ವಿ ಹೇಟ್ ಸಕ್ಸಸ್, ವಿ ಹೇಟ್ ರಿಚ್. ನೆಪೋಲಿಯನ್ ಹಿಲ್ ಒಂದು ಬುಕ್ ಬರೆದೇನೆ. ಏನಂತ ಹೇಳ್ತಾರೆ ಅವರು? ಥಿಂಕ್ ರಿಚ್, ಗ್ರೋ ರಿಚ್. ಅಂದರೆ ಶ್ರೀಮಂತಿಕೆಯನ್ನು ಆಲೋಚನೆ ಮಾಡು, ನಿನ್ನಲ್ಲೂ ಶ್ರೀಮಂತಿಕೆ ಬರುತ್ತೆ. ಸೊ ನಾವು ಶ್ರೀಮಂತರನ್ನ ಬೈಯೋದನ್ನು ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಹೇಗೆ ನಡ್ಕೋತಿದ್ದಾರೆ, ಕ್ಯಾನ್ ವಿ ಕಾಪಿ ದೋಸ್ ಪೀಪಲ್? ಇದನ್ನು ನಾನು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಕೂಡ ಕೆಲಸ ಮಾಡೋದ್ರಿಂದ ನನಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಇದಿದೆ, ಫಾಲೋ ದ ಫುಟ್ ಪ್ರಿಂಟ್ಸ್ ಅಂತ ಒಂದು ಟೆಕ್ನಿಕ್ ಇದೆ. ಯಾವ ಬಿಗ್ ಇಂಡಸ್ಟ್ರೀಸ್ಗಳು ಅಥವಾ ಬಿಗ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ಗಳು ಇನ್ವೆಸ್ಟ್ ಮಾಡ್ತಾವೋ ಅದನ್ನು ಜಸ್ಟ್ ಕಾಪಿ ಮಾಡೋದು ನಾವು. ಸೊ ಜಸ್ಟ್ ಫಾಲೋ ದಿ ಫುಟ್ ಪ್ರಿಂಟ್ಸ್ ಆಫ್ ದಿ ಸಕ್ಸಸ್, ದಟ್ ಈಸ್ ಮೋರ್ ದೆನ್ ಎನಫ್. ಈಗ ಅದಾನಿ ಅಥವಾ ಅಂಬಾನಿ ಕಂಪನಿಗಳು ಹೇಗೆ ನಡ್ಕೋತಾ ಇದ್ದಾವೆ ನೋಡಿ. ಪ್ರತಿ ತಿಂಗಳು ಅವ್ರು ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡ್ತಾರೆ, ಬಡ್ಜೆಟ್ ಬಗ್ಗೆ ಮಾತಾಡ್ತಾರೆ, ಅಥವಾ ಯಾವುದಾದ್ರೂ ಒಂದು ಹೊಸ ಆರ್ಡರ್ಸ್ಗಳು ಬಂದರೆ ಅದನ್ನು ಪಬ್ಲಿಷ್ ಮಾಡ್ತಾರೆ, ಅದನ್ನು ಹೇಗೆ ಎಕ್ಸಿಕ್ಯೂಷನ್ ಮಾಡ್ತಿರೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಹೌದಲ್ವಾ? ಎವ್ರಿ 3 months ಒನ್ಸ್ ಅವ್ರ ಬ್ಯಾಲೆನ್ಸ್ ಶೀಟನ್ನು ಸೆಬಿಗೆ
ಸಬ್ಮಿಟ್ ಮಾಡ್ತಾರೆ. ಜೊತೆಗೆ ಅವತ್ತಿನ ಟ್ಯಾಪ್ ಏನೇನು ಪ್ರಾಫಿಟ್, ಆ 3 ತಿಂಗಳಲ್ಲಿ ಏನು ಪ್ರಾಫಿಟ್ ಮಾಡಿದ್ದಾರೆ ಅದನ್ನು ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಕಟ್ತಾರೆ. ನಾವೇನು ಮಾಡ್ತಾ ಇದ್ದೀವಿ? ನಾವು ಈ ವರ್ಷ ಮುಗಿದು 31 ಮಾರ್ಚ್ ಲಾಸ್ಟ್ ಡೇ ಫಾರ್ ಕ್ರಿಯೇಟಿಂಗ್ ಎ ಬ್ಯಾಲೆನ್ಸ್ ಶೀಟ್. ಆದರೆ ನಾವು ಅಕ್ಟೋಬರು, ನವಂಬರು ಕಂಪನಿ ಇವರು ಯಾರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇವತ್ತು ಲಾಸ್ಟ್ ಡೇ ಅಂದರೂ ಕೂಡ ಇನ್ನೂ ಕೆಲವು ಬಿಸ್ನೆಸ್ ಓನರ್ಸ್ಗಳು ಫೈನ್ ಕಟ್ಟಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡ್ತಾರೆ. ಹೌದಲ್ವಾ? ಸೊ ಸ್ನೇಹಿತರೆ, ಮೊದಲು ನಮ್ಮ ಅಭ್ಯಾಸಗಳನ್ನು ಬದಲಾಯಿಸೋಣ. ನಾವು ಶ್ರೀಮಂತರಿಗೆ ಬೈಕೊಂಡು ಓಡಾಡೋದು ಅಥವಾ ಇನ್ಯಾರಿಗೋ ಬದಲಾಯಿಸೋದಾದ್ರು, ಒಂದು ಸಿಸ್ಟಮ್ನ ಅಫ್ಕೋರ್ಸ್ ಒಂದು ಸರ್ಕಾರ ಅವ್ರಿಗೋಸ್ಕರ ಪಾಲಿಸಿಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂದರೆ ದೇ ಆರ್ ಸೋ ಇಂಪಾರ್ಟೆಂಟ್ ಟು ದಟ್ ಗೌರ್ಮೆಂಟ್. ಈವನ್ ನಾನು ಕೂಡ ಯಾಕೆ ಹಂಗೆ ಬೆಳಿಬಾರ್ದು? ನನ್ನ ಕಂಪನಿ ಕೂಡ ನಾನು ಯಾಕೆ ಹಂಗೆ ಬೆಳೆಸಬಾರ್ದು? ಯೋಚನೆ ಮಾಡಿ. ಇಷ್ಟೆಲ್ಲ ಹೇಳಿದ್ಮೇಲೆ ಅಫ್ಕೋರ್ಸ್ ಎದುರುಗಡೆ ಕೂತಂಥ ನಮ್ಮ ಕಸ್ಟಮರ್ he ಅಂಡರ್ಸ್ಟುಡ್ ವಾಟ್ ಮಿಸ್ಟೇಕ್ಸ್ he has done. ಈಗ ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ, ಸರ್ ತಪ್ಪಾಗೋಗಿದೆ, ಈಗ ನನಗೆ ಈ ಬ್ರೌನ್ಫೀಲ್ಡ್ ಪ್ರಾಜೆಕ್ಟಿಗೆ ಆ್ಯಕ್ಚುಲಿ ಅವ್ರು ನನ್ನ ಹತ್ರ ಬಂದಿದ್ದು, ಇಷ್ಟು ಮೆಷಿನರೀಸ್ಗೆ ಬೇಕು, ಇಷ್ಟು ಪ್ರಾಜೆಕ್ಟ್ಸ್ ಇದೆ ನನಗೆ, ಈಗ ಮೆಷಿನರಿ ತೊಗೊಳ್ಬೇಕು, ವರ್ಕಿಂಗ್ ಕ್ಯಾಪಿಟಲ್ ಬೇಕು, ಈಗ ಹೇಗೆ ಮಾಡ್ಬೋದು? ನಾನು ಇನ್ಮೇಲೆ ಸರಿ ಮಾಡ್ಕೊತೀನಿ, ಕ್ಯಾನ್ ಯು ಗೈಡ್ ಅಸ್? ಅಫ್ಕೋರ್ಸ್, ದಟ್ ಈಸ್ ಮೈ ಬಿಸ್ನೆಸ್, ದಟ್ ಈಸ್ ವೇರ್ ಐ ಸ್ಟ್ಯಾಂಡ್. ಸೊ ಈ ಕಸ್ಟಮರ್ನ 3 ತಿಂಗಳು ಟೈಮ್ ತೊಗೊಂಡ್ವಿ, ಅವ್ರ ಬ್ಯಾಲೆನ್ಸ್ ಶೀಟ್ನ ರಿವೈಸ್ ಮಾಡಿದ್ವಿ. ಅವರು ಯಾರು ಸಾಲಗಾರರು ಅಂತೆಲ್ಲ ತೋರಿಸ್ಕೊಂಡಿದ್ರು, ಅವ್ರದ್ದೆಲ್ಲ ಪೇಮೆಂಟ್ ರಿವರ್ಸ್ ಮಾಡಿ ಮತ್ತೆ ಇವ್ರ ಕಡೆಯಿಂದ ರೀರೂಟ್ ಮಾಡಿಸಿ, ದೆನ್ ವಿ ಕ್ರಿಯೇಟೆಡ್ ದೇರ್ ಕ್ಯಾಪಿಟಲ್, ಇವ್ರದ್ದು ಶೇರ್ಸ್ಗಳನ್ನೆಲ್ಲ ಅಲೋಕೇಟ್ ಮಾಡಿ. ಇಟ್ ಟುಕ್ ಆಲ್ಮೋಸ್ಟ್ ಅರೌಂಡ್ 3 months. ಬಟ್ ವಿ ವರ್ ಏಬಲ್ ಟು ಶೋ ದಟ್ 1 crore ಕ್ಯಾಪಿಟಲ್ ಇನ್ ಇಸ್ ಬ್ಯಾಲೆನ್ಸ್ ಶೀಟ್. ಅದಾದಮೇಲೆ ಇದೇ ಕಸ್ಟಮರು ವಿ ಗಾಟ್ ಹಿಮ್ ಅರೌಂಡ್ 4 crores ಆಫ್ ಮೆಷಿನರಿ ಲೋನ್ಸ್ ಆ್ಯಂಡ್ 1 crore ಆಫ್ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಶ್ ಕ್ರೆಡಿಟ್ ಕೊಡ್ಸಿದ್ವಿ. ಅದ್ರ ಜೊತೆಗೆ 6 ತಿಂಗಳು ಅವ್ರಿಗೆ ಮೊರಟೋರಿಯಂ ಟೈಮ್ ಸಿಕ್ತು ಟು ಇಂಪ್ಲಿಮೆಂಟ್ ದಿ ಪ್ರಾಜೆಕ್ಟ್. ನೌ ಇಟ್ ಈಸ್ ಅ ವೆರಿ ಸಕ್ಸಸ್ಫುಲ್ ಇಂಡಸ್ಟ್ರಿ. ದೇ ಆರ್ ಇನ್ ಟು PCB ಮ್ಯಾನುಫ್ಯಾಕ್ಚರಿಂಗ್. ಸ್ನೇಹಿತರೆ, ಆ್ಯಕ್ಚುಲಿ ಇದನ್ನು ಕನ್ಕ್ಲೂಡ್ ಮಾಡಬೇಕಾದಾಗ ನಾನು ಅಂದ್ಕೊಂಡೆ ನಾನು ಆ ಫ್ಯಾಕ್ಟ್ರಿನ ನಿಮಗೆ ತೋರಿಸ್ಬೇಕು ಅಂತ. ಬಟ್ ಕಾರಣಾಂತರಗಳಿಂದ ಈ ಎಪಿಸೋಡಲ್ಲಿ ಅದು ಸಾಧ್ಯ ಆಗೋದಿಲ್ಲ. ನಮ್ಮ ಮುಂದಿನ ವಾರದ ಎಪಿಸೋಡ್ಗಳಲ್ಲಿ ಒಂದು ಕಂಪ್ಲೀಟ್ ವಾಕ್ ಥ್ರೂ ಆ ಇಂಡಸ್ಟ್ರಿದು ಮಾಡ್ತೀವಿ. ಡ್ಯೂ ಟು ಸಮ್ ಪ್ರೋಟೋಕಾಲ್ ಅವ್ರದ್ದೊಂದು ಆರ್ಡರ್ ರನ್ ಆಗ್ತಿರೋದ್ರಿಂದ ಅದನ್ನು ಈಗ ತೋರ್ಸೋಕ್ಕಾಗಲ್ಲ, ಶೂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮುಂದಿನ ವಾರದಲ್ಲಿ ಈ ಇಂಡಸ್ಟ್ರಿ ಅವರ ಎಕ್ಸ್ಪೀರಿಯನ್ಸ್ ಜರ್ನಿಯನ್ನು ನಿಮ್ಮ ಮುಂದೆ ತರ್ತೀನಿ. ಸೊ ನೀವುಗಳು MSME ಆಗಿದ್ದು, ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಈ ಥರದ್ದು ಏನಾದರೂ ಚಾಲೆಂಜಸ್ಗಳಿದ್ದು, ನೀವು ಏನು ಮಾಡ್ಬೋದು ಇದಕ್ಕೆ? ನಮ್ಮ ಜೊತೆ ಒಂದು 1-to-1 ಕಾಲ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಬೇಕು ಅಂದರೆ, ನಿಮಗೂ ನಿಮ್ಮ ಬ್ಯಾಲೆನ್ಸ್ ಶೀಟ್ಗಳನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದೇನಿದ್ದರೆ ದಯವಿಟ್ಟು ಈ ವಾಟ್ಸಪ್ ನಂಬರ್, ಕೆಳಗಡೆ ಇರುವಂಥ ವಾಟ್ಸಪ್ ನಂಬರ್ಗೆ ಬ್ಯಾಲೆನ್ಸ್ ಶೀಟ್ ಅಂತ ನನಗೊಂದು ಮೆಸೇಜ್ ಕಳಿಸಿ. ನಾನು ನಿಮಗೆ ರೆಸ್ಪಾನ್ಸ್ ಕಳಿಸ್ತೀನಿ. ಒಂದು 1-to-1 ಅಪಾಯಿಂಟ್ಮೆಂಟ್ ತೊಗೊಳ್ಳೋಣ, ಕೂತ್ಕೊಳ್ಳೋಣ, ಮಾತಾಡೋಣ ನಿಮ್ಮ ಬಿಸ್ನೆಸ್ ಬಗ್ಗೆ. ನಿಮ್ಮ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಸರಿ ಮಾಡೋಣ. ನಿಮ್ಮ ರಿಕ್ವೈರ್ಡ್ ಲೋನ್ಸ್ ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ. ಲೆಟ್ ವಿ ಗ್ರೋ ಟುಗೆದರ್, ಲೆಟ್ ವಿ ಮೇಕ್ ದಿ ನೇಷನ್ ಟು ಗ್ರೋ. ಇಂದಿನ ಸಾಲದ ಮಾತುಕತೆ ಇಲ್ಲಿಗೆ ಮುಗಿಯುತ್ತೆ. ಸಾಲದ ಮಾತುಕತೆ ಎಂದೂ ಮುಗಿಯದ ಸಾಲದ ಕಥೆಗಳು. ನಮಸ್ಕಾರ.